ಇನ್ನೊಂದು ಇತ್ತೀಚಿನ ದಿನಗಳೇ ಅಂದರೆ ಒಂದು ಫಿನಾಲೆ ಬರೋಕ್ಕಿಂತ ಹಿಂದಿನ ಒಂದು 2 ವಾರದ ಒಂದು ವಾರ ಇರ್ಬೋದು, ಕಾರ್ತಿಕ್ ಅವ್ರ ಬಗ್ಗೆ ಎಲ್ಲರ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಬಡವ್ರ ಮನೆ ಹುಡುಗ ಬೆಳಿಬೇಕು, ವಿನ್ ಆಗಬೇಕು, ಆ ಥರದ್ದೆಲ್ಲ ಹೇಳ್ತಿದ್ದಾರೆ ಒಂದಿಷ್ಟು ಜನ. ಇನ್ನೊಂದಿಷ್ಟು ಜನ ಅವ್ರಿಗೇನು ಸೀರಿಯಲ್ ಮಾಡಿದ್ದಾರೆ, ಒಂದಿಷ್ಟು ಸಿನಿಮಾ ಮಾಡಿದ್ದಾರೆ, ಅವ್ರಿಗೆ ಒಂದು ಸ್ವಲ್ಪ ಅನುಕೂಲಸ್ಥರಿದ್ದಾರೆ, ಆ ಥರದ್ದೆಲ್ಲ ಹೇಳ್ತಿದ್ದಾರೆ. ಏನು ಸರ್ ಇದು ಕ್ಲಾರಿಟಿ ಏನಂತ ಇದ್ರ ಬಗ್ಗೆ? ಅನುಕೂಲ ಏನಿಲ್ಲ ಸರ್. ನಾನು ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ್ಲಿಂದ ಈ ಮನೆ ಬಾಡಿಗೆನೆ ಕಟ್ಟಿಲ್ಲ. ಅಲ್ಲ, ಒಂದಿಷ್ಟು ಜನ ಅವ್ರಿಗೆ ಸಿನಿಮಾ ಮಾಡ್ತಾರೆ, ಸೀರಿಯಲ್ ಮಾಡ್ತಾರೆ, ಒಂದಿಷ್ಟು ಹಣ ಇರ್ಬೋದು ಅವ್ರ ಹತ್ರ, ಆ ಥರದ್ದು. ಹ್ಞೂ ಸರ್, ಇದೆ. ನನಗೆ ಆ್ಯಕ್ಚುಲಿ ಒಂದು ಈ ಏರಿಯಾದಲ್ಲಿ ಒಂದು ಮನೆ, ಪಕ್ಕದ ಏರಿಯಾದಲ್ಲಿ ಒಂದು ಮನೆ ಇದೆ, ಅದ್ರ ಪಕ್ಕದಲ್ಲಿ ಒಂದು ಮನೆ, ಎಲ್ಲ ಇದೆ. ಎಲ್ಲ ಇದ್ದಿದ್ರೆ ನಾನು ಯಾಕೆ ಬಾಡಿಗೆ ಮನೇಲಿ ಇರ್ತಾ ಇದ್ದೆ? ಓಕೆ, ಕಷ್ಟಪಟ್ಟು ಇಷ್ಟವರೆಗೂ ಬಂದಿದ್ದೀನಿ, ಸಿನಿಮಾ ಮಾಡಿದ್ದೀನಿ. ನನಗನ್ಸಿದ ಮಟ್ಟಿಗೆ ಅಷ್ಟು ರೀಚ್ ನನಗಿನ್ನ ಸಿಕ್ಕಿರ್ಲಿಲ್ಲ. ಮುಂಚೆ ಎಲ್ಲರೂ ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ ಅಂತ ಇದ್ರು. ಇವತ್ತು ಕಾರ್ತಿಕ್ ಮಹೇಶ್ ಅಂತ ಇದ್ದಾರೆ. ಪ್ರತಿ ಮನೆಯಲ್ಲೂ ರೀಚ್ ಆಗೋದಕ್ಕೆ ಅದಕ್ಕೆ ಸಿಕ್ಕಿದ್ದು ಎಲ್ಲವೂ ಇದರಿಂದ, ಬಿಗ್ ಬಾಸ್ ವೇದಿಕೆಯಿಂದ. ಐ ಆಮ್ ಗ್ರೇಟ್ಫುಲ್ ಟು ಇಟ್. ಅಂಡ್ ಸೊ ನಾನು ಸಿನಿಮಾ ಮಾಡಿದ್ರೆ ನನಗೆ ಅನುಕೂಲ ಅಂತ ಅನ್ನೋದೇನು ಇಲ್ಲ. 1 ವರ್ಷದಿಂದ ನಾನು ಏನು ಇನ್ಕಮ್ ನೋಡಿಲ್ಲ. ಮಾತಾಡೋದು ಸರ್, ಅದೇ ನೋಡೋರಿಗೆ ಒಂದು ಸ್ವಲ್ಪ ಇರುತ್ತಲ್ಲ. ಏನ್ ಗೊತ್ತಾ, ಐ ಡ್ರೆಸ್ ವೆಲ್. ಎಲ್ಲೋ ಕೇಳಿದ್ದಿದೆ, ನಾವು ಚಿತ್ರಾನ್ನ ತಿಂತಾ ಇದ್ದಿದ್ರು, ಹೊರಗಡೆ ಬಿರಿಯಾನಿ ತಿಂತಾ ಇರೋ ರೇಂಜ್ಗೆ ಓಡಾಡಬೇಕು. ನಾನು ಅಂದ್ರೆ ಐ ಡ್ರೆಸ್ ವೆಲ್, ಐ ಲವ್ ಟು ಡ್ರೆಸ್ ವೆಲ್. ಇಲ್ಲ ಅಂದ್ರೆ ಮಿಡಲ್ ಕ್ಲಾಸ್ ಬಾಯ್ ನಾನು. ಸೊ ಇವತ್ತೇನೇ ಆಗಿದ್ರು ಆ ಮಿಡಲ್ ಕ್ಲಾಸ್ ಹುಡುಗ ಆಗಿ ನಾನು ಒಂದಷ್ಟು ವ್ಯಾಲ್ಯೂಸ್ ನಾನು ಕಲ್ತಿದ್ದೀನಿ. ಅದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ, ನನ್ನ ತಂದೆ ತಾಯಿಯಿಂದ ಕಲ್ತಿದ್ದು. ಸೊ ಐ ವೋಂಟ್ ಟೆಲ್ ದಟ್ ಐ ಆಮ್ ಅ ಪುವರ್ ಬಾಯ್. ಅದು ಆ್ಯಕ್ಚುಲಿ ಆ ವಿಡಿಯೋ ಏನಿದೆ, ಬಡವರ ಮನೆ ಹುಡುಗ, ಅದು ಹಳ್ಳಿ ಮನೆ. ನನ್ನ ತಂಗಿ ಇಲ್ಲಿ ನಾನು ಇಲ್ದಿರೋ ಕಾರಣ, ನನ್ನ ತಾಯಿ ಒಬ್ಬರೇ ನೋಡ್ಕೊಳಕ್ ಆಗದಿರೋ ಕಾರಣ ಬಾಣಂತನಕ್ಕೋಸ್ಕರ ಊರಿಗೆ ಹೋಗಿದ್ದಾರೆ. ಅಜ್ಜಿ ತುಂಬಾ ಆರೈಕೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾವ ಊರು? ಹೆಗೋಟಾರ ಅಂತ, ಚಾಮರಾಜನಗರದಲ್ಲಿ. ಐಲ್ ಬಿ ಗೋಯಿಂಗ್ ದಟ್ ಡೇ ಆಫ್ಟರ್ ಟುಮಾರೋ. ಅಲ್ಲಿ ಹೋಗಿದ್ದಾರೆ. ಸೊ ಅಲ್ಲಿಂದ ವಿಡಿಯೋ ಕಾಲ್ ಮಾಡಿದ್ದು. ನನ್ನ ತಾಯಿನೂ ಅಲ್ಲೇ ಇದ್ರು ಅವಾಗ ಇವ್ ವಿಡಿಯೋ ಕಾಲ್ ಮಾಡಿದ್ದಾಗ. ನಾನು ಇಲ್ಲಿ ಬಂದೆ ಹೊರಗಡೆ ಬಂದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮನ್ನು ಬಂದಿರೋದು. ಸೊ ಅದು ಹಂಗೆ ಕಾಣಿಸಿದೆ. ನಾನು ಬಡವ ಅಲ್ಲ ಸರ್, 8 ಕೋಟಿ ಜನರ ಪ್ರೀತಿ ಇದೆ ನನ್ನ ಜೊತೆ, ಆಯ್ತಾ? ಅದು ಸಣ್ಣ ವಿಷಯ ಅಲ್ವೇ ಅಲ್ಲ. ಹೌದು. ಆ್ಯಂಡ್ ಒಬ್ಬ ಮಿಡಲ್ ಕ್ಲಾಸ್ ಬಾಯ್, ಅದಕ್ಕೆ ಸಾಕ್ಷಿ ಇದು. ಒಬ್ಬ ಮಿಡಲ್ ಕ್ಲಾಸ್ ಬಾಯ್ ಕಷ್ಟಪಟ್ಟು ಈ ಒಂದು ಸ್ಥಾನ ಗಳಿಸಿದ್ದೀನಿ, ಜನಗಳ ಪ್ರೀತಿ ಗಳಿಸಿದ್ದೀನಿ. ಮಾತಾಡೋರು ಮಾತಾಡಲಿ, ಓಕೆ, ಐ ಡೋಂಟ್ ಮೈಂಡ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.